ಬನ್ನಿ ಎದ್ ಬನ್ನಿ ಇಲ್ಲಿ ಹೇಳ್ತೀನಿ. ಮೊದ್ಲು ಏನ್ ಕರೀತಾ ಇರೋದು ಅದ್ ಹೇಳ್ರಿ. 500 ರೂಪಾಯಿ ಕೊಡ್ತೀನಿ ಬರ್ತೀಯಾ ಅಯ್ಯಯ್ಯೋ ಅಂತ ಕೇಳಿದ್ರು. ಥೂ ಯಾವ ಊರನ್ನ ಊರ ಹೆಸರು ಹೇಳಕ್ಕೆ ಏನಿದೆ? ಕರ್ನಾಟಕದಲ್ಲಿ ಎಲ್ಲಾನು ಇರ್ಬೋದಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಏನ್ ಬೇಕು ಸರ್? ಹೊಡಿತೀರಾ? ಹೊಡೀರಿ ಕೇಳಿ ಆಯ್ತು ಒಂದ್ ಸ್ವಲ್ಪ ಹೇಳ್ತಾನೆ ಇದೀನಿ ಸರ್. ಇವ್ರೆ ಅಂದ್ರೆ ಏನು? ಜನ ಇಲ್ಲಿ 1000 ಜನ ಓಡೈತಾ, ಆಲಪ್ಪ ಗುಡ್ಡ ಆಯ್ತಾ, ಟ್ರಕ್ ಹೋಯ್ತಾ ಇದೆ, ಲೋಡ್ ಮಾಡ್ಕೊಂಡು ಟ್ರಕ್ ಹೋಯ್ತಾ ಐತೆ ಇಲ್ಲಿ. ಆಲಪ್ಪ ಗುಡ್ಡ ಆಯ್ತಾ ಈ ಜನ ನಮ್ಗೆ ಹೊಡಿಯಂಗ ಆಗ್ತೀಯಲ್ಲ ನೀನು. ಆಯ್ತು ಸರ್ ಎಷ್ಟೋ ಜನ ಬಟ್ಟೆ ಬಿಚ್ಕೊಂಡು ಇದು ಬಿಚ್ಕೊಂಡು ಅದೈತೆ, ಇಲ್ಲಿ ಇದ್ದಿದ್ದೆ ಸಾಮಾನು ಅಷ್ಟು ಇದಾಗೈತೆ ಅಂತ ನೀವು ಎಷ್ಟು ಜನ ಅಂತ ನೋಡೋದು. ಯಾವನ ಅವ್ನು ಬಂದಿರೋ, ನಾನು ರಾತ್ರಿ ಬಂದಿದ್ದೆ, ಏಟ್ ಬಿದ್ದಿತ್ತು ಇಲ್ಲ, ಅವಾಗ ಬಂದಿಲ್ವು. ಆಯ್ತು ಬನ್ನಿ, ಮುಂದೆ ಬಿಟ್ಟು ಹೋಗ್ಬಿಟ್ರೆ ಹೋಗ್ಬಿಡೋಣ ಮನೆಗೆ. ಏನ್ ಅಧಿಕಾರ ಅಂತ ನೀವು ಕರ್ಕೊಂಡು ಹೋಗೋದು? ಏನ್ ಮಾಡ್ತೀರಾ? ನಾವ್ ಏನ್ ಮಾಡ್ತೀವಿ? ಬೀಡಿ ಕುಡಿತೀವಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ಕುಣಿಗಲಲ್ಲಿರ್ತಕ್ಕಂಥ ಆಲಪ್ಪನ ಗುಡ್ಡೆ ಹತ್ರ ಬಂದಿದ್ದೀವಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಮಹೇಶ್ ಅಣ್ಣವರು ಕರೆ ಮಾಡಿ ಇಲ್ಲೊಬ್ರು ಅಸಹಾಯಕ ಪರಿಸ್ಥಿತಿಯಲ್ಲಿ ತುಂಬ ದಿನಗಳಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಹೇಳಿದ್ರು. ಅದನ್ನು ನೋಡಿದ ತಕ್ಷಣ ಅವರೊಂದು ವಿಡಿಯೋ ಮಾಡಿ ಕಳಿಸಿದ ತಕ್ಷಣ ನಾವು ನೋಡಿದ ತಕ್ಷಣ ಬೇಜಾರಾಯಿತು. ಸೊ ಯಾಕೆ ಈ ಥರ ಒಂದು ಸ್ಥಿತಿ ಇದೆ ಅಂತ. ಬರೋಬ್ಬರಿ 3-4 ವರ್ಷಗಳಿಂದ ಇದೇ ಜಾಗದಲ್ಲಿ ಓಡಾಟ ಮಾಡ್ತಿದ್ದಾರೆ. ಮತ್ತು ಅವರಿಗೆ ವಾರಸ್ದಾರರಾಗಲಿ ಅಥವಾ ಮನೆಯವರಾಗಲಿ ಎಲ್ಲಿದ್ದಾರೆ ಏನು ಅಂತ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಕುಣಿಗಲ್ವರೆಗೂ ಇವತ್ತು ಬಂದಿದ್ದೀನಿ. ಆಲಪ್ಪನ ಗುಡ್ಡೆ ಹತ್ರ ಇವಾಗ ಸದ್ಯಕ್ಕೆ ನಿಂತಿದ್ದೀನಿ. ಇಲ್ಲಿರ್ತಕ್ಕಂಥ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗಲಿ. ವಿಶೇಷವಾಗಿ ಮಹೇಶ್ ಅಣ್ಣವರು ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು ಅವರ ಪರಿಸ್ಥಿತಿಗೆ ಒಂದು ಒಳ್ಳೇದೇನಾದರೂ ದಾರಿ ತೋರಿಸ್ಬೇಕು, ಅವ್ರಿಗೊಂದು ಒಳ್ಳೆ ಜಾಗಕ್ಕೆ ಕಲ್ಪಿಸ್ಕೊಟ್ಟು ಅಂದರೆ ಸೇರಿಸ್ಬೇಕು ಅನ್ನೋ ಉದ್ದೇಶದಿಂದ ಕರೆ ಮಾಡಿ ತಿಳಿಸಿದ್ರೆ. ಸರ್ ಎಷ್ಟು ವರ್ಷಗಳಿಂದ ಇದ್ದಾರೆ ಅವರು? ಸುಮಾರು 4-5 ವರ್ಷದಿಂದ ಇಲ್ಲೇ ಇದ್ದಾರೆ. ಊಟ ತಿಂಡಿ ಏನು ಇಲ್ಲ ಅವ್ರಿಗೆ. ಊಟ ಅಂದ್ರೆ ಯಾರು ಕಾಫಿ ಕೊಡ್ಸೆ ಕುಡಿತಾರೆ, ಇಲ್ಲ ಸುಮ್ಮನೆ ಮಲಗಿರ್ತಾರೆ. ಈಗಾಗಲೇ ಒಂದು 4-5 ದಿನ ಹುಷಾರಿಲ್ಲ, ಯಾವಾಗಲೂ ಕೂಡ ಮಲಗಿರ್ತಾರೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಒಳ್ಳೆ ಕಡೆ ಸೇರ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಿಮಗೆ ಫೋನ್ ಮಾಡಿದೆ. ಇವಾಗ ಅವ್ರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನೀವು ಇದ್ದೀರಾ? ಬರ್ಬಹುದು, ಪ್ರಯತ್ನ ಪಡೋಣ, ನೋಡೋಣ. ಚಂಡಿ ಚಾಮುಂಡಿ ಅಂತ ಬೇರೆ ಚಂಡಿನೇ ತುಂಬಾ ಮಾತಾಡ್ತಾರೆ, ನೋಡೋಣ, ಪ್ರಯತ್ನ ಪಡೋಣ. ಸೊ ಪ್ರಯತ್ನ ಪಡೋಣ, ನಮ್ಮ ಪ್ರಯತ್ನ ನಾವು ಮಾಡೋಣ. ಖಂಡಿತ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ. ಯಾವ ಊರು ತಮ್ದು? ಯಾವ ಊರು? ಇಲ್ಲಿ ಕೂತ್ಕೋಬಾರ್ದಾ? ಇಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಪರವಾಗಿಲ್ಲ, ನಾನೇ ಎದ್ದು ನಿಂತ್ಕೊಳ್ತೀನಿ. ಯಾವ ಊರು ಕೇಳ್ದೆ? ಕೇಳೋಣ ಅನ್ನಿಸ್ತು, ಕೇಳ್ದೆ. ಏನ್ ಹೆಸರು ತಮ್ದು? ಖಂಡಿತ ನನ್ಗೇನು ಪ್ರಾಬ್ಲಮ್ ಆಗಿಲ್ಲ. ಏನ್ ಮಾಡ್ತಿದ್ದೀರಿ ಇಲ್ಲಿ ತಾವು? ಕೂತಿದ್ದೀರಾ? ಅಂಗಡಿ ಚೆನ್ನಾಗೇ ಇತ್ತು, ಅಂಗಡಿ ಹೊರಗೋಗೈತೆ. ಯಾರನ್ನ ಹೊಡಿತಾ ಇರ್ತಾರೆ, ಯಾರನ್ನ ಇದ್ ಮಾಡ್ತಾ ಇದೆ. ಅಂಗಡಿ ಎಲ್ಲ ಮುರಿದೋಗೈತೆ, ಮಾಡಕ್ ಬೇಕಾಗಿಲ್ಲ. ಬೇರೆ ಅಂಗಡಿ ಮುರಿದೋಗೈತೆ. ಹೊಸ ಅಂಗಡಿ ಮಾಡ್ಕೊಡ್ತೀನಿ ಬಿಡಿ. ಇದು ಮಾತ್ರ ಅಲ್ಲ, ತುಂಬಾ ಅಂಗಡಿಗಳು ಹಂಗೆ ಅವೆ, ಎಷ್ಟೋ ಅಂಗಡಿಗಳು ಹಂಗವೆ. ಅಲ್ಲ, ಹೊಸ ಅಂಗಡಿ ಮಾಡ್ಕೊಡ್ತೀನಿ. ಇದು ಎಷ್ಟೋ ಸಲ ಮುರಿದಾಕವ್ರೆ. ಯಾರು ಮುರಿದಾಕಿರೋದು? ಇವ್ರಾ? ಅದಕ್ಕೆ ಕರ್ಕೊಂಡ್ ಬಂದೆ ಅವ್ರನ್ನ. ಫಿಂಗರ್ ಏನ್ ತೋರಿಸ್ತಾರೆ? ಹಿಂಗ್ ತೋರಿಸ್ದೆ ಸುಮ್ನೆ. ಹಿಂಗಂತ ಡೌಟ್. ನೀವು ದೊಡ್ಡವರಾಗಿ ಬಂದಿದ್ದಿಲ್ಲ, ಅವರೇ ಮಾತಾಡ್ತಾ ಇದ್ರು. ಅಣ್ಣ ಮಾತಾಡಿ, ನೀವೇ ಅಂತೆ. ಏನ್ ಹೆಸರು ನಿಮ್ದು? ನನ್ನ ಹೆಸರು ಏನು, ಜನ ಏನೇನ್ ಕೊಡ್ತಾರೆ, ಏನೇನ್ ಹೆಸರು ಕೊಡ್ತಾರೆ. ಯಾವ ಊರಮ್ಮ ನಿಮ್ದು? ಕರ್ನಾಟಕದಲ್ಲಿ ಇದ್ದಿ, ಕರ್ನಾಟಕದಲ್ಲಿ ಯಾವ ಊರು ಅಂತ ಯಾವ ಜನನು ಬಂದ್ರು ಅದೇ ತರ ಕರಿತೀರ? ಇಲ್ಲ ಯಾವ ನಿಮ್ಗೆ ಕಳ್ಸೋರು? ಬನ್ನಿ ನಮ್ಮ ಮನೆಗೆ ಹೋಗೋಣ. ಏನ್ ಕೇಸು? ಬನ್ನಿ, ನಾನು ನೋಡ್ಕೊಳ್ತೀನಿ ನಿಮ್ಮನ್ನ. ನೀವ್ ಮಾತ್ರ ಏನ್ ನೋಡ್ಕೊಳೋದು? ಎಷ್ಟೋ ಜನ ಬಂದಿದ್ರು, ರಾತ್ರಿನೂ ಬಂದಿದ್ರು, ಕೂತಿದ್ರು. ಒಬ್ಬ ಹುಡುಗ ಅವ್ರೇನು 500 ರೂಪಾಯಿ ಕೊಡ್ತೀನಿ ಬರ್ತೀಯಾ ಅಯ್ಯಯ್ಯೋ ಅಂತ ಕೇಳಿದ್ರು. ನೋಡಿ, ರೋಡ್ ಸೇಫ್ ಇಲ್ವಾ? ಜನ ಅಂದ್ರೆ ಮಾನಸಿಕ ಅಸ್ವಸ್ಥನೆ ಅಲ್ಲ, ಚಿಕ್ಕ ಮಕ್ಕಳನ್ನೇ ಬಿಡ್ತಾ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಒಂದು ಮಾನಸಿಕ ಅಸ್ವಸ್ಥನೂ ಬಿಡಲ್ಲ ಅಂದ್ರೆ ನೋಡಿ ಅವ್ರ ಬಾಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವಿಲ್ಲಿ ಏನಕ್ಕೆ ಬಂದಿದೀವಿ, ಅವ್ರು ನಮ್ಮನ್ನೆಲ್ಲ ನೋಡಿ ಯಾಕೆ ಬೈತಿದ್ದಾರೆ ಗೊತ್ತಾ, ಯಾಕೆ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಗೊತ್ತಾ? ನಮ್ಮನ್ನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಕಾರಣ ಏನಂದ್ರೆ ಕೆಲವರು ವರ್ತಿಸಿರೋ ರೀತಿ. ಅವ್ರು ಏನ್ ಹೇಳಿದ್ರು ಇವಾಗ? 500 ರೂಪಾಯಿ ಬಂದು ಕೊಟ್ಟು ಕೇಳ್ತರು ಬರ್ತೀರಾ ಅಂತ. ಅಂದ್ರೆ ಅಂತವ್ರನ್ನು ಬಿಡಲ್ಲ ಅಂದ್ರೆ ರಾತ್ರಿನಾ
ಏನ್ ಉಗಿಬೇಕಿತ್ ನೀವು? ಹೋಗಿಬೇಕಾಯ್ತಾ? ಅದ್ರ ಮುಂಚೆ ಗುಡಿ ನೀವು ಎಲ್ಲಿಂದ ಬಂದ್ರಿ ಸರ್ ಈಗ? ನಾನು ಇವಾಗ ಗುಡಿಯಿಂದ ನಮಸ್ಕಾರ ಮಾಡ್ಕೊಂಡ್ ಬಂದೆ. ಈ ಗುಡಿಯಿಂದ ನಮಸ್ಕಾರ. ಅಲ್ಲಿ ನೀವು ಇರೋದು ಎಲ್ಲಿ? ಯಾವ ಗುಡಿ? ನಾನು ಇಲ್ಲೇ ಇರೋದು ಕುಣಿಗಲಲ್ಲೇ. ಕುಣಿಗಲಲ್ಲಿ ಯಾವ ಗುಡಿ ಸರ್? ಇವಾಗ ಆಲಪ್ಪನ ಗುಡ್ಡೆ ಹತ್ರ ಇದ್ದೀನಿ ನಾನು. ಸರ್ ಆಲಪ್ಪ ಗುಡ್ಡೆ ನಮಗೂ ಗೊತ್ತು. ಪಾದ ಪೂಜಾ ಯಥಾರ್ವಗಳು ಈ ಯಾವ ಪಾದ ಎಲ್ಲೈತೆ, ಯಾವ ಪಾದ ಎಲ್ಲಿ ಬಿದ್ದೈತೆ, ಯಾವ ಪಾದಗಳು ಎಲ್ಲೇವೆ ಅದು ಹೇಳಬೇಕಾಗಿಲ್ಲ ಸರ್. ನಿಮ್ಗೆ ಏನೇನೋ ಪ್ರಾಬ್ಲಮ್ ಆಯ್ತದ, ಕೊರೋನಾ ಅಷ್ಟೊಂದು ಕೊರೋನಾ ಇತ್ತು. ಆ ಕೊರೋನಲ್ಲಿ ಏನೇನೋ ಪ್ರಾಬ್ಲಮ್ ಆಗಿತ್ತು, ಅವಾಗ ಬಂದಿಲ್ಲ, ಈಗ ಬರ್ತಾ ಇದ್ದೀರಾ? ಬನ್ನಿ, ನಮ್ದು ಆಶ್ರಮ ಇದೆ, ಹೋಗೋಣ. ಆಶ್ರಮನೂ ಬೇಡ, ಯಾವ್ದು ಬೇಡ ಸರ್. ಯಾಕೆ? ಈ ಆಶ್ರಮ ಏನ್ ಮಾಡೋದು ಸರ್? ಅಲ್ಲಿ ಆರಾಮಾಗಿರೋದು, ಇದೇ ತರ ಕೂತ್ಕೊಳ್ಳೋದು, ಊಟ ಮಾಡೋದು, ಧ್ಯಾನ ಮಾಡೋದು. ಬೇಕಾಗಿಲ್ಲ ಊಟ ಸರ್. ನಿಮ್ಗೆ ಊಟಕ್ಕೆ ಭಯನಾ? ನೀರಿಲ್ಲ ಅಂದ್ರೆ ಭಯನಾ? ನೀರಿಲ್ಲ ಅಂದ್ರೆ ಭಯನಾ? ಇಲ್ಲಮ್ಮ, ಇಲ್ಲಿ ಸುಮ್ಮನೆ ಈಗ ಹೇಳಿದ್ರಲ್ವಾ, ಏನಂತ ಹೇಳಿದ್ರೆ 500 ರೂಪಾಯಿಗೆ ಕರೆದ್ರು ಅಂತ ಆಧಾರ ಎಲ್ಲ ಅದೇ ನಮ್ಗೆ ಕಂಡದ ಮಟ್ಟಿಗೆ ಒಂದು ಸಾರಿ ಅಟೆಂಪ್ಟ್ ಆಗಿದೆ ಯಾರಿಗೆ? ನಿಮ್ಗೆ. ಅದಕ್ಕಾಗಿ ನಮ್ಗೆ ಭಯ. ಅಟೆಂಪ್ಟ್ ಆಗೈತೆ, ಭಯ ಆಗೈತೆ. ನಾಳೆ ದಿವಸ ತಿರ್ಗಾ ಮತ್ತೆ ನಿಮ್ಗೆ ಆ ಕೆಟ್ಟ ಭಾನುಭಾವದಲ್ಲಿ ನೋಡ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೇಳ್ತಾ ಇದೀವಿ. ತಿರ್ಗಾ ಮತ್ತೆ ಇದನ್ನ ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ನಾವು ಸ್ವಾಮಿಯರನ್ನ ಕರೆಸಿ ನಾವು ನಿಮ್ಮನ್ನ ಅಲ್ಲಿಗೆ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು ಅಂತ ನಾವು ನೀವು ಡೈಲಿ ನೋಡ್ತಾನೆ ಇದ್ದೀವಿ, ಇದ್ ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಿಮ್ಮಿಂದ ಪ್ರಾಬ್ಲಮ್ ಅಂತ ನಾವ್ ಹೇಳ್ತಾ ಇಲ್ಲ. ನಿಮ್ಮಂಗೆ 160 ಜನ ಇದಾರೆ, ಬನ್ನಿ ಆರಾಮಾಗಿರ್ಬೋದು. 160 ನೋಡಿ ಇಲ್ಲೆಲ್ಲ ಹೆಂಗಿರ್ತೀರಾ, ಹುಡುಗರೆಲ್ಲ ಬರ್ತಾರೆ, ಬೇರೆ ಬೇರೆ ಸಾಕಿ ಬೆಳೆಸಿದೀವಿ. ಆಯ್ತಮ್ಮ, ಆಯ್ತು, ಗೊತ್ತಾಯ್ತಲ್ಲ. ಅಂತ ಮಕ್ಕಳಿಗೆ ಸಾಕಿ 1000 ಜನ ಇರ್ಬೋದು, 100 ಜನ ಇರ್ಬೋದು, 2 ಜನನೇ ಇರ್ಬೋದು. ಅದ್ರಲ್ಲಿ ನೆಟ್ಟಿಗೆ ಬಂದಿರೋದು ಯಾರ್ಯಾರು ಬಂದವ್ರೆ ಅಂತಾನೆ ನೋಡ್ತಾ ಇರೋದು. ನೀವು ಒಂದು ಹುಷಾರಾಗಿರಕ್ಕೆ ಇವರೆಲ್ಲ ಹೇಳ್ತಾರೆ, ಬನ್ನಿ ನಮ್ಮ ಆಶ್ರಮಕ್ಕೆ, ನಾವೆಲ್ಲ ಇರ್ತೀವಿ ನಿಮ್ ಜೊತೆ. ಜನ ಬರ್ತಾರೆ, ಹೋಯ್ತಾರೆ, ಎಲ್ಲೆಲ್ಲೋ ನೋಡಿದೀನಿ, ಎಷ್ಟೋ ಜನ ಜಗದಲ್ಲಿ ನೋಡಿದೀನಿ. ಹೋಗಿ ಬನ್ನಿ ನೀವು ಹೀಗೆ ಹಾಗೆ ಅಂತ. ಅದಕ್ಕೋಸ್ಕರ ಇಲ್ಲೇ ಇದು ಏನ್ ಮಾಡ್ತೀರಾ? ಊಟ ತಿಂಡಿಗೆಲ್ಲ ಏನ್ ಮಾಡ್ತೀರಾ? ಊಟ ತಿಂಡಿ ಪ್ರಶ್ನೆ ಇಲ್ಲ ಸರ್ ಮೇಡಮ್. ಯಾರು ಕೊಡ್ತಾರಮ್ಮ? ನೋಡಿ ನಾಳೆ ದಿನ ಯಾರಾದ್ರೂ ಬೇರೆ ತರ ಮಾಡಿದ್ರೆ ಏನ್ ಮಾಡ್ತೀರಾ? ಏನು ಪ್ರಪಂಚ ಕೆಟ್ಟದಲ್ವಾ? ನಿಮ್ಗೆಲ್ಲ ತಿಳಿದಿದಲ್ಲ. ಇಲ್ಲ, ನೀವು ಬೇರೆ ತರ ಮಾಡಿದ್ರಿ ಅಂತ ನೀವು ಅಲ್ಲಿ ಜಸ್ಟ್ ಒಂದು ಐ ಹಾಕಿರ್ಬೋದು, ಇಲ್ಲ ಎಲ್ಲ ಹಾಕಿರ್ಬೋದು. ಯಾರೇನಿದೆ ದೇವಸ್ಥಾನ ಮುಂದೆನೆ ಅಷ್ಟು ಅಲ್ಲಿ ಇದಾಗೈತೆ ಅಂದ್ರೆ, ಇದೇ ದೇವಸ್ಥಾನದಲ್ಲಿ ಆಗೈತೆ, ಬೇರೆ ದೇವಸ್ಥಾನದಲ್ಲಿ ಆಗೈತೆ, ಏನ್ಕೋಸ್ಕರ ಆಯ್ತು? ಕೊರೋನಾ ಒಂದ್ ಕಡೆ ಕೊರೋನಾ ಇರೋವಾಗ ಅಷ್ಟೇ. ನಂದ್ಯಾಗ ಅವನು ಕರ್ದಿದ್ದ, ಬಾ ಹಿಂದೆ ಕಾಸು ಕೊಡ್ತೀನಿ 500 ರೂಪಾಯಿ ಅಂತ. ಬನ್ನಿ, ಆಯ್ತು, ಹಾಸ್ಪಿಟಲ್ಗೆ ಹೋಗಿ ಬರೋಣ ಬನ್ನಿ. ಬೇಕಾಗಿಲ್ಲ, ಹೋಗ್ರಿ ಸರ್. ಮುಂದೆ ನೀವೇನ್ ಹೇಳೋದು? ಹಾಸ್ಪಿಟಲ್ಗೆ ಹೋಗೋದು, ನಿಮ್ಮನೆ ಹೆಂಡತಿ ಅವಳ ಮಗಳ ಅವಳು ಅಲ್ಲಿ ಹಾಸ್ಪಿಟಲ್ಗೆ ಹೋಗೋಕೆ ಏನಂತ ನೋಡೋದು? ಎಷ್ಟು ಜನ ಅಂತ ನೋಡೋದು? ಒಳ್ಳೆತನ, ಒಳ್ಳೆ ಗುಣ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೋದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ನಿಮ್ ಒಳ್ಳೇದಕ್ಕೆ ಹೇಳ್ತಿರೋದು. ನಾನು ಒಳ್ಳೇದ್ ಕೇಳ್ಬೇಕಾದ್ರೆ ಮುಂಚೆ ಬರ್ಬೇಕಾಗಿತ್ತು. ಈಗ ಇಷ್ಟೊತ್ತಿ ಜನ ಬಂದು ಕಟ್ ಹಾಕಿದ್ರು ನನ್ಗೆ ಒಂದೇ ಪ್ರಶ್ನೆ ನಿಮ್ ಕೇಳ್ತಾರೆ, ಹೇಳ್ತೀನಿ ಏನ್ ಕಾರಣಕ್ಕೋಸ್ಕರ ಅದ್ರ ಮುಂದೆ ಬರ್ಬೇಕಾಗಿತ್ತು ನೀವು. ಈಗ ಬಂದಿದ್ದೀನಲ್ಲ, ಈಗ ಯಾಕೆ ಬಂದ? ಈಗ ವಿಷಯ ಗೊತ್ತಾಗಿದೆ ಇವಾಗ ನನಗೆ. ಈಗ ತಕ್ಷಣ ಗೊತ್ತಾಯ್ತು. ಹೌದು, ಎಷ್ಟು ವರ್ಷ ಆಯ್ತು ಈಗ? ಕಾರಣನೇ ಇಲ್ಲ. ಗಾಡಿ ತೊಂಬರಪ್ಪ. ಗಾಡಿ ತಗೊಂಬಂದ್ರೆ ಕಾಲರಿಂಗ್ ಹೆಡ್ ಮಾಡ್ಕೊಂಡು ಗಾಡಿ ತಗೊಂಬ ಅಂತ ಈ ತರ ಆಗಲ್ಲ. ಸನ್ಯಾಸಿ ನಾನು ಬಂದಿದ್ದೀನಿ ಅಂದ್ಮೇಲೆ ಬಿಟ್ಟಂತೂ ಹೋಗಲ್ಲ. ನೋಡೋಣ 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 ಬರ್ರಿ, ನೋಡೋಣ. ಅದ್ರ ಮುಂಚೆನೇ ಆಗೈತೆ ಇಲ್ಲಿ. ಆಯ್ತು, ಗಾಡಿ ತಗೋರ ಅಂತ ನಾವ್ ಹೇಳಂಗಿಲ್ಲ. ಯಾಕಂದ್ರೆ ನೋಡಿ, ಸಾರ್ವಜನಿಕರ ಜಾಗದಲ್ಲಿ ಎಲ್ರು ನಿಮ್ ತರ ಯೋಚನೆ ಮಾಡಲ್ಲ. ಇವ್ರೆ ಎಲ್ರು ನಿಮ್ ತರ ಯೋಚನೆ ಮಾಡಿ, ಯಾರೊಬ್ರು ಹೆಣ್ಮಗಳು ಇಷ್ಟು ದಿನ ರೋಡಲ್ಲಿ ಮಲಗ್ತಿದ್ದಾಳೆ, ಅವಳಿಗೆ ಏನೋ ರಕ್ಷಣೆ ಮಾಡ್ಬೇಕು ನಾವು ಅಂತ ಯಾರೋ ಯೋಚನೆ ಮಾಡಲ್ಲ. ಈಗ ಎಷ್ಟೋ ಜನ ಅವ್ರಿಗೆ ತೊಂದರೆ ಕೊಟ್ಟಿರ್ತಾರೆ. ಈಗ ಅವ್ರಿಗೆ ನಮ್ಮನ್ನೆಲ್ಲ ನೋಡಿದಾಗ್ಲೂ ನಾವು ಅದೇ ತರ ಯೋಚನೆ ಮಾಡ್ತಾ ಇದೀವಿ ಅಂತ ಅವ್ರು ಅನ್ಕೋತಾರೆ. ನಿಮ್ಮ ಯೋಗಕ್ಷೇಮಕ್ಕೋಸ್ಕರ ಇದು ಮಾಡ್ತಿರೋದು. ಮೇಡಮ್, ನೀವು ನೆಟ್ಟಿಗೆ ಕರೆಕ್ಟ್ಗೆ ನಿಮ್ ತಾಯಿ ಮಗಳಾಗಿದ್ರೆ ಕೈ ಮುಟ್ಟು. ಆಯ್ತು ಬನ್ನಿ. ತಾಯಿ ಮಗಳಾದ್ರೆ ಕರೆಕ್ಟ್ ಕೈ ಮುಡು, ಇಲ್ಲಾಂದ್ರೆ ಕೈ ಬೀಳ್ತದೆ, ಫಸ್ಟ್ ಅಂತ ಬೀಳ್ತದೆ. ಆಯ್ತು, ಪರವಾಗಿಲ್ಲ, ಬರೀ ಇದೆಲ್ಲ ನಾವು ನೋಡಿದೀವಿ. ನೀವ್ ನೋಡೋದ್ ಬೇಕಾದ್ರೆ ಬನ್ನಿ ಬನ್ನಿ ಬನ್ನಿ, ಬರ್ಬೇಕು, ಎದಳ್ಬೇಕು ಮೇಲೆ. ಮುಂದಕ್ಕೆ ಹೋಗ್ತೀವಿ. ಅದು ಹಕ್ಕ ಜಯಿಸ್ಬೇಕಾದ್ರೆ ಆಮೇಲೆ ಹಕ್ಕ ಜಯಿಸ್ಬೇಕು. ಪೊಲೀಸ್ ಹೊಯ್ಸಳ ಕೊಡಿ ಸರ್, ಹೊಯ್ಸಳಕ್ಕೆ ಫೋನ್ ಮಾಡಿ. ಇಲ್ಲಿಗೆ ಬಂದ್ಮೇಲೆ ತಾವೇ ಗಮನಿಸ್ತಾ ಇದ್ದೀರಾ, ಅವರು ಸಿಕ್ಕಾಬಟ್ಟೆ ವೈಲೆಂಟ್ ಮಾಡ್ತಿದ್ದಾರೆ ಬರೋದಕ್ಕೆ. ಯಾಕಂತ ಹೇಳಿದ್ರೆ ಗೊತ್ತಿಲ್ಲ. ಸೊ ನೋಡೋದಕ್ಕೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಸ್ವಲ್ಪ ಓದಿರ್ಬೋದು ಅಂತ ಅನ್ಸುತ್ತೆ. ನೋಡೋಣ. ಅಮ್ಮ, ಏನ್ ಓದಿದ್ದೀರಾ? ಸರ್, ನೀವೇನ್ ಓದಿದ್ದೀರಾ ಅಂತ ನೀವು ನಿಂತ್ಕೊಂಡಿದ್ದೀವಿ. ಅಮ್ಮ, ಕರ್ಕೊಂಡ್ ಎದುರು ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ.
ಯಾವ ಬಿಡಕ್ ನೀನ್ ಏನ್ ಕರಿತಾ ಇರೋದು? ಬನ್ನಿ ಎದ್ ಬನ್ನಿ ಇಲ್ಲಿ ಹೇಳ್ತೀನಿ. ಮೊದ್ಲು ಏನ್ ಕರಿತಾ ಇರೋದು ಅದ್ ಹೇಳ್ರಿ. ಹಾ? ಸುಮ್ನೆ ಕೈ ಮುಟ್ಟಂಗ್ ಮಾತಾಡ್ರಿ, ಕೈ ಮಾ- ಮುಟ್ಟಂಗ್ ಮಾತಾಡ್ರಿ ನೀವು. ಲೇಡೀಸ್ ಎಲ್ಲ ಸಾವಿರಾರು ಜನ ಇರ್ಬೋದು, ಸಾವಿರಾರು ಜನ ಹೋಯ್ತಾ ಬರ್ತಾರೆ ಮಾತಾಡ್ತಾರೆ. ಕೇಳೊಂದ್ ಸ್ವಲ್ಪ ಆಯ್ತು. ಕೇಳ್ತಾನೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ನೀನ್ ಸೀದಾ ನಿಮ್ ಊರ್ಗ್ ಹೋಗು. ಇಲ್ಲಿ ರೋಡಲ್ಲಿ ಇರ್ಬೇಡ ಅಷ್ಟೇ. ನಮ್ಮೂರೇ ಸರ್. ಯಾವ ಊರು? ಎಲ್ಲ ಐತ್ ಮನೆ. ಇಲ್ವಾ? ನೀಕ್ಕಿಂತ ಜಾಸ್ತಿ ನಾನು ಅದ್ ಕೂಗಾಡ್ತೀವಿ. ಮಾತಾಡ್ತಾ ಇದ್ದೆ, ನೀವು ಮೊದ್ಲು ಕೂಗಾಡ್ತಾ ಇದ್ದೆ. ನಾವೇನ್ ಕೂಗಾಡ್ತಾ ಇದೀವಿ, ಏನ್ ಹೇಳ್ತಾ ಇದೀವಿ? ನಾನು ಕೂಗಾಡ್ತಾ ಇಲ್ವಾ? ಈಗ ನೀನು ಲೇಡೀಸ್ ನಾನ್ ಲೇಡೀಸೇ. ಈಗ ಅವ್ರಿಗೆ ಇದಾಗಿದೆ, ನಿಮ್ ಸಮ್ಮುಖದಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಷ್ಟೇ ನಿಮ್ಮನ್ನ ಕರ್ಸಿದ ಉದ್ದೇಶನೂ ಅಷ್ಟೇ. ಜೆಂಟ್ಸ್ ಆಗಿದ್ರೆ ನಾನು ಹಿಡಿದು ಕರ್ಕೊಂಡು ನಾವು ಹೇಳ್ತಾ ಇರೋದು ಒಳ್ಳೇದಕ್ಕೆ ಹೇಳ್ತಾ ಇರೋದು ನಾನು. ಬನ್ನಿ ಆಸ್ಪತ್ರೆಗೆ ನೀನ್ ಯಾರ್ ಕರ್ಕೊಂಡು ಹೋಗೋದು? ನೀನ್ ಕಾಲ್ ಹಿಡ್ದು ಒಂದ್ಸಲಿ ಬಿಡು, ಹೋಯ್ತೀನಿ ಅಂತ ಹೇಳ್ನಲ್ಲ. ಹೋಯ್ತೀನಿ ಬಿಡು ಅಂತ. ಹೋಯ್ತೀನಿ ಬಿಡು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ತುಂಬಾನೇ ಹರಸಾಹಸ ಪಟ್ಟು ಅವ್ರನ್ನ ಕರ್ಕೊಳ್ಳುವಂತ ಪ್ರಯತ್ನ ಆಯ್ತು. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಮಾನಸಿಕ ಸ್ಥಿತಿ ಅವ್ರದ್ದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಸೊ ಹಾಗಾಗಿ ನಮ್ಮ ಕುಣಿಗಲ್ ಪೊಲೀಸ್ ಸ್ಟೇಷನ್ ಅವರ ಸಮ್ಮುಖದಲ್ಲಿ ನಮ್ಮ ಮಹೇಶಣ್ಣವರ ನೇತೃತ್ವದಲ್ಲಿ ಹಾಗೆ ಆಲಪ್ಪನಗುಡ್ಡೆ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ಇವರನ್ನ ರಕ್ಷಣೆ ಮಾಡಿದೀವಿ. ಬಟ್ ಈಗ ರಕ್ಷಣೆ ಅಂತೂ ಮಾಡಿದೀವಿ, ಬಟ್ ಇನ್ನೆಷ್ಟು ವೈಲೆಂಟ್ ಆಗ್ತಾರೋ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆಯವ್ರು ಪತ್ತೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ದಯವಿಟ್ಟು ಸೊ ಫೈನಲಿ ತುಂಬಾ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಸೊ ಎಲ್ಲ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಕುಣಿಗಲ್ ಆಲಪ್ಪನಗುಡ್ಡೆಯಿಂದ ಇವರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋದಕ್ಕೆ ತುಂಬ ಹರಸಾಹಸ ಪಟ್ಟಿದ್ದಾಯಿತು. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಪಾಪ ತುಂಬ ವರ್ಷಗಳಿಂದ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಮಲ್ಕೊಳ್ತಾ ಇದ್ರಂತೆ. ಸೊ ಅವ್ರ ಹತ್ರ ಇಷ್ಟು ವಸ್ತುಗಳು ನೋಡ್ಬೋದು ನೀವು, ಯಾವ ರೀತಿ ಎಲ್ಲ ವಸ್ತುಗಳನ್ನ ಕೂಡಿಟ್ಟಿದ್ದಾರೆ ಅಂತ. ಸೊ ಯಾವುದು ಕೂಡ ಯೂಸ್ ಆಗದೇ ಇರುವಂಥ ವಸ್ತುಗಳನ್ನು, ಒಂದಷ್ಟು ದೇವ್ರ ಫೋಟೋಗಳು, ಒಂದಷ್ಟು ದೇವ್ರ ವಿಗ್ರಹಗಳು, ಬುಕ್ಸು, ಈ ಥರದ್ದೆಲ್ಲ ಇವ್ರ ಹತ್ರ ಇದೆ. ಸೊ ಈ ವಿಡಿಯೋ ಮಾಡಿ ನಿಮಗೆ ಏನು ತೋರಿಸೋದಕ್ಕೆ ಹೊರಟಿದ್ದೀನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 10 ಜನಕ್ಕೆ ಶೇರ್ ಮಾಡಿ. ಒಂದು ಮಾನವೀಯತೆ, ಮನುಷ್ಯತ್ವ ದೃಷ್ಟಿಯಿಂದ. ಕಾರಣ ಏನಂತ ಹೇಳಿದ್ರೆ, ಅವ್ರ ಮನೆಯವರಾಗಲಿ, ಅವ್ರ ಊರಾಗಲಿ, ಅವ್ರ ಅಡ್ರೆಸ್ ಆಗಲಿ, ಅವ್ರ ಹೆಸರಾಗಲಿ, ಅವ್ರ ಬಗ್ಗೆ ಯಾವುದೇ ಒಂದಿಷ್ಟು ಮಾಹಿತಿನೂ ಕೂಡ ಅವರು ಹೇಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಆದಷ್ಟು ಬೇಗ ಅವ್ರ ಮನೆಗೆ ಅವ್ರನ್ನ ಸಿಗೋ ಥರ ಏನಾದರೂ ಒಂದು ಮಾಡೋ ಪ್ರಯತ್ನ ನಾವು ಮಾಡ್ಬೋದು. ಸೊ ಅನ್ಯತಾ ಭಾವಿಸ್ಬೇಡಿ, ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಅಮ್ಮ, ನಿಮ್ಮ ಹೆಸರೇನು? ಈ ಬುಕ್ಸ್ ಎಲ್ಲ ನೋಡಿದೆ, ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳಿ. ಹೆಸರು, ಊರು ಏನ್ ಮಾಡಕ್ಕೆ ಕೇಳ್ತಾ ಇದ್ದೀನಿ ಸುಮ್ಮನೆ. ಸುಮ್ನೆ ನೀವು ಅಷ್ಟು ಸುಳ್ಳು ಹೇಳಿ ಏನೇನು ಹೇಳಿದ್ದೀರೋ ಅಂದ್ರೆ ನಾನು ಏನ್ ಕೇಳಿ? ಏನು ಸುಳ್ಳು ಹೇಳಿದ್ದೀನಿ ನಾನು? ಹೇಳಿದ್ರಲ್ಲ ಕಚಡ ಅಂತ ಹೇಳಿದ್ರಿ. ಇದೇನು ಕಚಡ ಅಲ್ದೆ ಇನ್ನೇನಿದು? ನನ್ನ ಹತ್ರ ಇದ್ದಿದ್ದು ಕಚಡ ಅಂತ ನೀನ್ ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಅಂತ ಕೇಳೋದು. ರಸ್ತಾದಲ್ಲೇ ಇದ್ದೆ. ರಸ್ತೆ ಕಚಡ ಅಂತ ಏನ್ ಕರ್ಕೊಂಡ್ ಬಂದಿದ್ದು ಇಲ್ಲಿ? ಕಚಡವಾಗಿ ಅಂದ್ರೆ ಈ ತರ ಕಚಡ ಇಟ್ಕೊಂಡು ಇದ್ದಿದ್ದಕ್ಕೆ ಕರ್ಕೊಂಡ್ ಬಂದಿದ್ದು. ಮನೇಲಿ ಇದ್ದಿದ್ರೆ ನಾವು ಕರ್ಕೊಂಡ್ ಬರ್ತಾ ಇದ್ವಿ. ಮುಂದೆ ಯಾಕೆ ಹಾಕಿದ್ಯಾ? ಏನ್ನ ಕಚಡ ಯಾರ ಮುಂದೆ?
ಅವರೇ ನಿಮ್ಮಂತವ್ರನ್ನ ನೋಡ್ಕೊಳ್ಳೋದು, ಅದಕ್ಕೆ ಹಾಕಿದೀನಿ. ಅದೇನ್ ಕಚಡ ಹಾಕಿದ್ದು ಅಂತ ಅದಕ್ಕೆ ಅವರೇ ನಿಮ್ಮನ್ನ ನೋಡ್ಕೊಳ್ಳೋದು, ಅದಕ್ಕೆ ಇಲ್ಲಿ ಹಾಕಿದೀನಿ ನಿಮ್ ಮುಂದೆ. ಎಂತ ಹಾಕಿದ್ದು ಅವ್ರ ಮುಂದೆ? ಮತ್ತೆ ಏನ್ ತೊಂದ್ರೆ ಇಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಅವ್ರ ಅರ್ಥ ಆಯ್ತದಂತ ಅಲ್ಲೇ ಇರ್ಬೋದಾಗಿತ್ತು. ಆಯ್ತು, ಇವ್ರಿಗೆ ಖಂಡಿತವಾಗ್ಲೂ ನೀವು ಸಹಾಯ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿದ್ರೆ ಖಂಡಿತ ಅದು ಸಹಾಯ ಆಗುತ್ತೆ. ಅವ್ರಿಗೆ ಅವ್ರ ವಾರಸ್ದಾರರು, ಅವ್ರ ಮನೆಯವರು ಅಥವಾ ಯಾರಾದರೂ ಅವ್ರ ಊರವರು ಗೊತ್ತಿರೋರು ಸಿಕ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸೋದು. ಐ ಮೀನ್ ಇಟ್.